ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ, ಇನ್ಯಾಕೆ ಈ ಕುಡ್ತ, ಸಿಗರೇಟು, ಈ ಮನೆಯಾಗ ಏನಾದ್ರು ನಡಿಬೇಕು, ನಾನು ಮನುಷ್ಯಲೇ ಆಗಿರಲ್ಲ. ಇನ್ಯಾಕೆ ನೀವೇ ತಿದ್ಕೋಬೇಕು, ಇಲ್ಲ ಅಂದರೆ ನಾನೇ ನಿಮ್ಮನ್ನು ತಿದ್ದಿ ನಿಮಗೆ ಬುದ್ಧಿ ಕಲಿಸ್ತೀನಿ. ನೀವು ಬದಲಾಗಕ್ಕೆ ಇನ್ನು 1 ತಿಂಗಳು ಸಮಯ ಕೊಡ್ತೀನಿ. ಅಷ್ಟರಲ್ಲಿ ಒಳ್ಳೆ ಬುದ್ಧಿ ಕಲ್ತ್ರೆ ನಿಮಗೆ ಒಳ್ಳೇದು. ಬದಲಾಗಿಲ್ಲ ಅಂದರೆ ಗೊತ್ತಲ್ಲ, ಬುದ್ಧಿವಂತರಿಗೆ ಮಾತಿನ ಪೆಟ್ಟಂತೆ, ದಡ್ರಿಗೆ ಚಾಟಿ ಪೆಟ್ಟಂತೆ. ಹಾಗೆ ಆಗುತ್ತೆ. ಗಂಡಸಿನ ತೋಳಲ್ಲಿ ಅದೇನೋ ಶಕ್ತಿ ಇರೋ ಅಹಂಕಾರ ಇರ್ತದಲ್ಲ, ಅದನ್ನ ಅಡಗಿಸ್ಬಿಡ್ತೀನಿ. ಈ ಎಚ್ಚರಿಕೆ ಬರೀ ನಿಮಗ್ ಮಾತ್ರ ಅಲ್ಲ, ನಿಮ್ ತಾಯಿನೂ ಮಿತಿ ಮೀರೋಗವ್ರೆ. ಆದ್ರೆ ಅವ್ರಿಗೆ ತಿದ್ಕೊಳ್ಳೋ ಅವಕಾಶ ಇಲ್ಲ. ಅವ್ರು ಮಾಡಿರೋ ಪಾಪಗಳಿಗೆ ಶಿಕ್ಷೆ ಅನುಭವಿಸದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಆದ್ರೆ ನಿಮ್ಗೆ ಈಗ್ಲೂ ಅವಕಾಶ ಐತೆ. ಬದುಕೋ ಆಸೆ ಇದ್ರೆ ತಿದ್ಕೊಳ್ಳಿ. ತಕೊಳ್ಳಿ, ಹಾಲು ಕುಡೀರಿ. ನಂಗೆ ಬೇಡ. ಬೇಡ. ವಿಷ ಕುಡಿಯೋ ದೇಹ ಅಲ್ವಾ, ಹಾಲು ಕುಡಿಯೋಕ್ಕೆ ಮನ್ಸಾಗಕ್ಕಿಲ್ಲ. ಒಳ್ಳೇದೆಲ್ಲ ನಿಮ್ಮ ದೇಹಕ್ಕೆ ಇಳಿಯೋದೇ ಇಲ್ಲ ಅಲ್ವಾ. ಕೆಟ್ಟತನ ಅನ್ನೋ ದೆವ್ವ ಮೈ ಮೇಲೆ ಬಂದಿರೋವಾಗ ಹಿಂಗೆ ಆಡೋದು. ಆದರೆ ಆ ದೆವ್ವನ ಹೆಂಗ್ ಬಿಡಿಸೋದು ಅಂತ ನನಗೆ ಸಂದಕ್ಕೆ ಗೊತ್ತೈತೆ. ಬೇವಿನ ಸೊಪ್ನಾಗೆ ಬರಂಗ್ ಹೊಡೆದ್ರೆ ಮೈಯೆಲ್ಲ ಚುರ್ರ ಅನ್ಬೇಕು. ಏನ್ ಮುಖ ನೋಡ್ತೀವ್ರಿ, ಮನಿಕೊಳ್ಳಿ. ಅರೆ, ಮನಿಕೊಳ್ಳಿ ಅಂದ ತಕ್ಷಣ ಮಲ್ಗಕೊಂಡದ? ಇದನ್ನೆಲ್ಲ ತೆಗ್ದಿರೋಡು ಯಾರೋ? ನೋಡಿ, ನಾನು ನಿಮ್ಮ ಹೆಂಡತಿ, ನಿಮ್ಮ ಆಳಲ್ಲ. ಜೀವನದಾಗೆ ಗಂಡ ಹೆಂಡತಿಗೆ ಸಮಪಾಲಿರ್ತದೆ. ಒಬ್ರನ್ನೊಬ್ರು ವಿರುತಿಯಿಂದ ನೋಡ್ಕೋಬೇಕೇ ಹೊರ್ತು ಆಳಕ್ ಬರಬಾರ್ದು. ಇದನ್ನೆಲ್ಲ ಕ್ಲೀನ್ ಮಾಡಿ ಆಮ್ಯಾಕ್ ಮಲ್ಕೊಳ್ಳಿ.
ಹೊತ್ತು ಇವಳು ನನ್ನ ರೂಮಲ್ಲಿದ್ದಾಳೆ ಅಂದರೆ ಇವಳೇ ಏನೋ ಪಿತೂರಿ ಮಾಡಿರ್ಬೇಕು. ವೀರು ನೋಡ್ಕೊಳಕ್ ಬಂದವಳು ಇವಳು ಯಾಕೆ ನನ್ನ ರೂಮಿಗೆ ಬಂದಿದ್ದಾಳೆ? ಇಷ್ಟು ರಿಸ್ಕ್ ತಗೊಂಡು ನನ್ನ ರೂಮಿಗೆ ಬಂದು ಆ ವಿಡಿಯೋನ ತಗೊಂಡಿದ್ದಾಳೆ ಅಂದಮೇಲೆ ಇವಳು ಈ ಮನೆಗೆ ಸುಮ್ಮನೆ ಬಂದಿಲ್ಲ. ಇವಳಿಗೆ ಈ ಮನೆ ಬಗ್ಗೆ ಏನೋ ಕಾಳಜಿ ಇದೆ. ಇವಳಿಗೂ ಈ ಮನೆಗೂ ಏನೋ ಸಂಬಂಧ ಇರಬೇಕು. ಅದಕ್ಕೆ ಹೀಗೆ ಮಾಡಿದ್ದಾಳೆ. ಏನೇ ಇರಲಿ, ಅವಳನ್ನೇ ಹಿಡಿದು ಬಾಯಿ ಬಿಡಿಸ್ತೀನಿ. ಅವಮ್ಮ ವಿಲನ್ನ. ಏಯ್ ಬಾವಾ, ವಿಲನ್ನು ನಾವು. ಅವಳು ಬರೀ ಆರ್ಡ್ರ್ ಕೊಟ್ಲು, ಆದ್ರೆ ನಾನು ಬಾರ್ಡ್ರ್ ಕ್ರಾಸ್ ಮಾಡಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಕೈಯಲ್ಲಿ ದುಡ್ಡು, ದೌಲತ್ತು, ಗತ್ತು ಇಟ್ಕೊಂಡು ಬೇರೆಯವ್ರ ಜೀವನ ಹಾಳು ಮಾಡೋರು ನಿಜವಾದ ವಿಲನ್ಗಳಲ್ಲ. ಕೈಯಲ್ಲಿ ಕಾಸಿಲ್ದೇ ಇದ್ರು ಕಾಮಿಡಿ ಮಾಡಿಕೊಂಡು ಬೇರೆಯವರಿಗೆ ಬತ್ತಿ ಇಟ್ಕೊಂಡು ಬದುಕ್ತೀವಲ್ಲ, ನಾವು ನಿಜವಾದ ವಿಲನ್ಗಳು. ಈ ಕಾಂತಮ್ಮ ಇಲ್ಲ ಅಂದಿದ್ರೆ ಅವಳ ಪ್ಲಾನ್ಗಳೆಲ್ಲ ಗುರ್ತೇ ಸಿಗದ ಊಟಗಳಾಗುತ್ತೆ. ನೀನು ಎಷ್ಟೇ ಮಸಾಲೆ ಹಾಕಿದ್ರು ಊಟಕ್ಕೆ ಉಪ್ಪು ಹಾಕಿದ್ರೇನೆ ರುಚಿ. ಹಾಗೆ ಅವಳು ಎಂತೆಂಥ ಐಡಿಯಾ ಹಾಕಿದ್ರು ಈ ಕಾಂತಮ್ಮ ಕಣ್ಬಿಟ್ರೇನೆ ಅವಳ ಐಡಿಯಾಗಳು ಗೆಲ್ಲೋದು. ಅದೆಲ್ಲ ಸರಿ, ನಾವು ವಿಜಯಾಂಬಿಕಾಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಅಪ್ಪಿತಪ್ಪಿ ನಾವು ಸಿಕ್ಕಾಕೊಂಡ್ಬಿಟ್ರೆ ಆಯ್ತು, ಮುಚ್ಚು ಬಾಯಿ ಅಪಶಕನ. ಹಾಗಲ್ವೇ ಈ ಶ್ರಾವಣಿ ಸುಬ್ರಹ್ಮಣ್ಯ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಆ ವಿಜಯಾಂಬಿಕನ ಸದೆ ಬಡಿಬೇಕು ಅಂತ ಹೇಳ್ತಾ ಇದ್ರು, ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಮಾತಾಡ್ಕೋತಾ ಇದ್ರು. ಈ ವಿಜಯಾಂಬಿಕನೇ ಸದೆ ಬಡಿಬೇಕು ಅಂತ ಹೇಳ್ತಿರುವಾಗ ನಾವೇನಾದ್ರೂ ಅಪ್ಪಿ ತಪ್ಪಿ ಸಿಕ್ಕಾಕಟ್ರೆ ಸುಮ್ಮನೆ ಬಿಡ್ತಾರ? ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ಬಾವ. ಈ ಜಗತ್ನಲ್ಲಿ ದುಡ್ಡಿರೋನೇ ದೊಡ್ಡ ಮನುಷ್ಯ. ದುಡ್ಡೊಂದಿದ್ರೆ ತಪ್ಪು ಮಾಡಿದವನು ತಪ್ಪಿಸ್ಕೋಬಹುದು, ಕೊಲೆ ಮಾಡಿದವನು ಕೂಲಾಗಿರ್ಬೋದು. ಹೌದು, ದುಡ್ಡೇ ದೊಡ್ಡಪ್ಪ. ಆದ್ರೆ ನಮ್ಮೆಚ್ಚರಿಕೆ ನಾವಿರ್ಬೇಕು. ಕೈಯಲ್ಲಿ ದುಡ್ಡಿದ್ರೆ ನಿಲ್ಲಲ್ಲ, ಹೆಡ್ಡು ತಲೆ ತಿರುಗಬಾರ್ದಲ್ವಾ? ನಿನ್ನ ಎಲ್ಲಿ ಬಿಡ್ತೀಯ ನನ್ನ ಮಿಡ್ಲ್ ಕ್ಲಾಸ್ ಬುದ್ಧಿನ? ಹೋಗೋ ಬಿದ್ಕೋ, ಹೋಗೋ ಒಳಗೆ. ಜೈ ಬಳಂಗ ಮತ್ಸ್ಯ ಮಹಾಗುರುವೆ. ತೊಲಗೋ.